ಸಿಂಪಲಾಗಿ ಮನೆಯಲ್ಲೇ ಓರಿಯೋ ಮಿಲ್ಕ್ ಶೇಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಸಿಂಪಲಾಗಿ ಅಂದರೆ ನೀವೇ ನೋಡ್ತಿದ್ದೀರಾ. ಈಗ ಬೇಸಿಗೆಗಾಲ ಶುರುವಾಗಿದೆ, ಸೊ ಹಂಗಾಗಿ ತಂಪಾಗಿರೋ ಕುಡಿಯೋಣ. ಸೊ ಮಿಕ್ಸಿ ಜಾರಿಗೆ ಒಂದು ಓರಿಯೋ ಬಿಸ್ಕಿಟ್ ಹಾಕೋತಿದ್ದೀನಿ 10 ರೂಪಾಯಿದು. ಅದನ್ನೇ ಮುರಿಯೋ ಅವಶ್ಯಕತೆ ಇಲ್ಲ, ಹಂಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಕ್ಕರೆ, ನೀವು ಸಕ್ಕರೆ ಹಾಕೋಬೋದು, ಇಲ್ಲ ಬಿಡ್ಬೋದು. ನಾನು ಸಕ್ಕರೆ ಹಾಕ್ತಾ ಇದ್ದೀನಿ. ಈಗ ಅರ್ಧ ಲೀಟ್ರ್ ಹಾಲು ಹಾಕೋಣ. ಹಾಲು ಜಾಸ್ತಿ ಇರಲಿ ನೋಡಿ. ಓರಿಯೋ ಬಿಸ್ಕಿಟ್ ಎಲ್ಲ ಮುಣಗೋಗಿದೆ. ಈಗ ಮಿಕ್ಸಿಲಿ ರುಬ್ಕೊಳ್ಳೋಣ. ಇದು ಆಗೋಯ್ತು ನೋಡಿ ಓರಿಯೋ ಮಿಲ್ಕ್ ಶೇಕು. ಇವಾಗ ಸೇಮ್ ಒಂದು ಬೇಕರಿ ಕುಡಿಯುತ್ತಲ್ಲ ಅದೇ ಥರ ಓರಿಯೋ ಮಿಲ್ಕ್ ಶೇಕ್ ಮನೇಲಿ ಮಾಡ್ಕೊಬೋದು. ಸೊ ಒಂದು ಗ್ಲಾಸ್ಗೆ ಹಾಕೊಳ್ಳೋಣ. ಅದು ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೊಂಡು ಓರಿಯೋ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಈಗ ಬೇಸಿಗೆಗಾಲದಲ್ಲಿ ಏನು ಕುಡಿದ್ರು ಕೂಡ ತಂಪಾಗಿರಬೇಕು ಬಾಡಿಗೆ, ಅಂದರೆ ಈ ಥರ ಕುಡಿಯೋದು ಮನೆಯಲ್ಲೇ ಮಾಡಿಕೊಂಡು. ತುಂಬ ಅಂದರೆ ತುಂಬ ಬೇಗ ಆಗೋಂಥದ್ದು ಓರಿಯೋ ಮಿಲ್ಕ್ ಶೇಕು. ನೀವು ಒಂದು ಸತಿ ಟ್ರೈ ಮಾಡಲೇಬೇಕು. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿದ್ದೀನಿ ನೋಡಿ. ಸೇಮ್ ಬೇಕರಿಯಲ್ಲಿ ಕುಡಿಯೋ ಥರ ಓರಿಯೋ ಮಿಲ್ಕ್ ಶೇಕ್ ಆಗಿದೆ. ಎಷ್ಟು ಗಟ್ಟಿಯಾಗಿದೆ ನೋಡಿ, ಎಷ್ಟು ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಂಡು ಓರಿಯೋ ಮಿಲ್ಕ್ ಶೇಕ್ ರೆಡಿ. ನೀವು ಕೂಡ ನಿಮ್ಮ ಮಕ್ಕಳು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಹೇಗಿತ್ತು ಅಂತ ಕಮೆಂಟ್ ತಿಳಿಸಿ. ಥ್ಯಾಂಕ್ ಯು ಅಣ್ಣ.